ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಪ್ರಾಮಾಣಿಕತೆಗೆ ಹಾಗೆ ನಿಷ್ಠೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನಿಮ್ಮ ಕರ್ತವ್ಯದ ಕಡೆ, ಜವಾಬ್ದಾರಿಯ ಕಡೆ ಗಮನವನ್ನು ಕೊಟ್ಟರೆ ಹೆಚ್ಚಿನ ಗಳಿಕೆಯನ್ನು ಮಾಡ್ತೀರಿ. ನಿಮಗೆ ನಿಜವಾದಂತಹ ಒಂದು ಸ್ಥಾನ ಸಿಕ್ಕುವಂಥದ್ದಾಗತ್ತೆ. ಅವಶ್ಯವಾದಂತಹ ವಸ್ತುಗಳನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ತೀರಿ. ಜೊತೆಗೆ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕತ್ತೆ, ಆಸೆ ಪೂರೈಸ್ತು ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದಿದೆ. ನಿಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮನೆಯವರು, ಬಂಧುಗಳು, ಆತ್ಮೀಯರು, ಸ್ನೇಹಿತರು ಎಲ್ಲರೂ ಕೂಡ ನೀಡ್ತಾರೆ. ಅದು ನಿಮಗೆ ತುಂಬ ಧನಾತ್ಮಕವಾಗಿ ಕೆಲಸವನ್ನು ಮಾಡೋದಕ್ಕೆ ಉತ್ತೇಜನವನ್ನು ಹೆಚ್ಚು ಮಾಡುತ್ತೆ ಎನ್ನುವಂಥದ್ದು. ಕಬ್ಬಿಣದ ವ್ಯಾಪಾರಿಗಳಿಗೆ ತುಂಬ ಬೇಡಿಕೆ ಇರತಕ್ಕಂಥದ್ದು, ಹೆಚ್ಚು ಲಾಭವೂ ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಶೀತ ಸಂಬಂಧವಾದಂತಹ ಸಮಸ್ಯೆಗಳು, ಅದು ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಈ ರೀತಿ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು ಆಗತ್ತೆ. ವಾತಾವರಣದ ವ್ಯತ್ಯಾಸದಿಂದ ಹಾಗೆ ಪ್ರಾಕೃತಿಕವಾಗಿ ಆಗತಕ್ಕಂತಹ ಬದಲಾವಣೆಯಿಂದ ಒಂದಷ್ಟು ಶಾರೀರಿಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ನಭೋದೇವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಕೆಲ ದುಷ್ಟರಿಂದ ನಿಮಗೊಂದಷ್ಟು ಅಡ್ಡಿ ಆತಂಕಗಳು, ಸಮಸ್ಯೆಗಳು ಬರುತ್ತೆ. ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ಇರಬಹುದು, ಸಾಮರ್ಥ್ಯ ಇರ್ಬೋದು, ಆ ತಿಳುವಳಿಕೆ ಇರ್ಬೋದು, ಜಾಣ್ಮೆ ಇರ್ಬೋದು. ಆದರೆ ಆ ಕ್ಷಣದಲ್ಲಿ ಒಂದಷ್ಟು ಆಗತಕ್ಕಂತಹ ಬದಲಾವಣೆ, ಅಲ್ಲೇ ಆಗ್ತಕ್ಕಂತಹ ಯಾವುದೋ ಒಂದು ಆ ಸಮಯದಲ್ಲಿ ಆಗುವಂತಹ ಆತಂಕ, ಇದೆಲ್ಲ ನಿಮಗೆ ಸ್ವಲ್ಪ ನಿಮ್ಮನ್ನು ಆಚೆ ಈಚೆ ಆಗು ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ವ್ಯಾಪಾರಸ್ಥರು ತಮ್ಮ ಕೆಲವು ಸಣ್ಣ ಪುಟ್ಟ ತಪ್ಪು, ಲೋಪ, ದೋಷಗಳಿಂದ ಪೊಲೀಸರ ವಿಚಾರಣೆಗೆ ಒಳಪಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಅತಿಯಾದಂತಹ ನಿದ್ರೆಯಿಂದ ಆತಂಕವಾಗುತ್ತೆ. ಯಾವುದೋ ಪರೀಕ್ಷೆ ಇರುತ್ತೋ ಅಥವಾ ಇನ್ಯಾವುದೋ ಓದಿನ ಕೆಲಸಗಳಿರುತ್ತೋ, ಅದೆಲ್ಲ ಇದ್ದಾಗ್ಯೂ ಕೂಡ ನಿದ್ರೆಯಲ್ಲಿ ತಮ್ಮನ್ನು ತಾವು ಮರೀತಕ್ಕಂಥದ್ದು ಎಚ್ಚರವಾದ ಮೇಲೆ ದೊಡ್ಡ ಆತಂಕಕ್ಕೆ ಒಳಗಾಗಬೇಕಾಗತ್ತೆ. ರಫ್ತು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ನಷ್ಟ, ಯಾವುದೋ ಪದಾರ್ಥವನ್ನು ಬೇರೆ ಕಡೆಗೆ ಕಳಿಸುವಂತಹ ವ್ಯವಹಾರ ಯಾರಿಟ್ಕೊಂಡಿರ್ತೀರಿ ಅವರಿಗೆ ಒಂದಷ್ಟು ನಷ್ಟವಾಗುವಂಥದ್ದಿದೆ. ವಸ್ತುಗಳು, ಹಣ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ. ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥದ್ದು, ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ಸೂಚನೆ. ಔಷಧಿ ವ್ಯಾಪಾರಸ್ಥರಿಗೆ ಶುಭವಾದಂತಹ ದಿವಸ ಇದು. ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ, ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಮನಃಶಾಂತಿಗೋಸ್ಕರವಾಗಿ ಕಾಮಧೇನುವನ್ನು ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ತೆಂಗು ಬೆಳೆಗಾರರಿಗೆ, ಹತ್ತಿಯನ್ನು ಬೆಳೆದಂಥವರಿಗೆ ಹೆಚ್ಚಿನ ಲಾಭದ ಸೂಚನೆ ಕಾಣ್ತಾ ಇದೆ. ಹಿರಿಯ ದಂಪತಿಗಳಲ್ಲಿ ವಿರಸದ ಸಾಧ್ಯತೆ. ಎಷ್ಟೋ ವರ್ಷಗಳಾಗಿರುತ್ತೆ ಮದುವೆಯಾಗಿ, ತುಂಬ ದಿವಸದಿಂದ ಅನ್ಯೋನ್ಯವಾದಂತಹ ಸಾಂಸಾರಿಕ ಜೀವನ. ಆದರೆ ಗ್ರಹಚಾರ ಕೆಟ್ಟಾಗ ಬೇರೆ ಬೇರೆಯಾಗುವಂತಹ ಸನ್ನಿವೇಶ ಈ ದಿವಸ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತುಕತೆ, ಜಗಳ, ಮನಸ್ತಾಪ, ವೈಮನಸ್ಯ, ವೈರುಧ್ಯಗಳು ಕಾಣುವಂಥದ್ದಾಗತ್ತೆ. ನಿಮ್ಮ ಮಾತುಗಳಿಂದ ಸಂಬಂಧ ಮುರಿದು ಹೋಗುತ್ತೆ. ಅಷ್ಟು ನೋವಾಗುವಂತಹ ರೀತಿಯಲ್ಲಿ, ಅಷ್ಟು ವಿಭಿನ್ನವಾದಂತಹ ರೀತಿಯಲ್ಲಿ ಮಾತನ್ನು ಆಡ್ತೀರಿ ಅಂತಕ್ಕಂಥದ್ದು. ವಕೀಲರಿಗೆ, ನ್ಯಾಯಮೂರ್ತಿಗಳಿಗೆ ವಿಶೇಷವಾದಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಅಂತಹ ಎಲ್ಲ ಗುಣಲಕ್ಷಣಗಳು ಈ ದಿವಸ ನಿಮಗೆ ಕಾಣ್ತಾ ಇದೆ. ವಿವಾಹದ ಒಂದು ವಿಚಾರ ಹಲವರಿಗೆ ಬಹಳ ಸಿಹಿ ಸುದ್ದಿ ಆಗುತ್ತೆ. ವಿವಾಹವನ್ನು ಮಾಡಿಕೊಳ್ಬೇಕು ಅಂತಕ್ಕಂತಹ ಉತ್ಸಾಹ ಇರುವಂಥವರಿಗೆ ಒಳ್ಳೆಯದಾಗುವಂಥದ್ದು. ಅವಿವಾಹಿತರು ವಿವಾಹವಾಗ್ತಕ್ಕಂಥದ್ದು ಅಥವಾ ವಿವಾಹವಾಗಿ ವಿಚ್ಛೇದನವಾಗಿರ್ತಕ್ಕಂಥದ್ದು, ಮರುವಿವಾಹಕ್ಕೆ ಅವಕಾಶ ಸಿಕ್ಕುವಂಥದ್ದು, ಇವೆಲ್ಲವೂ ಕೂಡ ಮಂಗಳ ಕಾರ್ಯ ನಡೆಯುವಂಥದ್ದಿದೆ. ದಿವ್ಯ ರೂಪವಾದಂತಹ ಜ್ಯೋತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಜೀವನದಲ್ಲೂ ಕೂಡ ಹೊಸತಾದಂತಹ ಬೆಳಕು ಮೂಡಲಿ ಶುಭವಾಗಿ. ಕರ್ಕಾಟಕ ರಾಶಿ. ಜಲಕಂಟಕದ ಸೂಚನೆ ಇದೆ, ಎಚ್ಚರವಾಗಿರಬೇಕು. ನೀರಿನಿಂದ ಏನೋ ಆಪತ್ತು, ನೀರಿನಿಂದ ತೊಂದರೆ. ಅದಕ್ಕೆ ಎಲ್ಲೋ ಸಮುದ್ರ ತೀರಕ್ಕೆ ಹೋಗಬೇಕು ಅಂತ ಹೇಳಿ ಏನಿಲ್ಲ, ನೀವು ಇರುವಂತಹ ಜಾಗದಲ್ಲೇ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು ಕೂಡ. ಆಲಸ್ಯವನ್ನು ಬಿಟ್ಟು ಕೆಲಸ ಮಾಡಿ, ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆಯಿಂದನೇ ಇರಬೇಕಾದಂತಹ ದಿವಸ. ಹೈನುಗಾರಿಕೆ
ಮತ್ತು ಜಲಸಂಬಂಧಿ ವಸ್ತುಗಳಿಂದ ಅಧಿಕವಾದಂತಹ ಲಾಭಕ್ಕೆ ಅವಕಾಶ ಇದೆ. ಆ ರೀತಿಯ ವ್ಯಾಪಾರಸ್ಥರು ಅಥವಾ ಕಮಿಷನ್ ಏಜೆಂಟ್ಗಳು ಲಾಭವನ್ನು ಪಡೆಯುವುದಕ್ಕೆ ಈ ದಿವಸ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ತಮ್ಮ ಬಳಿ ಇರತಕ್ಕಂತಹ ಪದಾರ್ಥಕ್ಕೆ ಅತಿಯಾದಂತಹ ಬೇಡಿಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ರಾಸಾಯನಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲೇಬೇಕು. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸ. ನಿಮಗೆ ಗೊತ್ತಿಲ್ಲದೆ ಒಂದಷ್ಟು ಸಮಸ್ಯೆಗಳು ಶರೀರದಲ್ಲಿ ಆಗಬಹುದು ಅನ್ನುವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಎಷ್ಟು ಎಚ್ಚರದಿಂದ ಇದ್ದರೂ ಸಾಲದು, ಎಚ್ಚರ ತಪ್ಪಿದ್ರಂತೂ ಕೂಡ ದೊಡ್ಡ ಆಘಾತವಾಗ್ತಕ್ಕಂಥದ್ದು. ಶಿಂಶುಮಾರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.